ನಾವು ಒಂದು ತಪ್ಪು ಕಲ್ಪನೆ ಏನು ಇಟ್ಕೊಂಡ್ಬಿಡ್ತೀವಿ ಅಂದರೆ ದೇವ್ರ ವಿಗ್ರಹ ಟಚ್ ಮಾಡಿದ ತಕ್ಷಣ ದೇವ್ರಿಗೆ ಮಲ್ಲಿಗೆ ಆಗೋಗ್ಬಿಡುತ್ತೆ ಅಂತ ಹೇಳ್ತೀವಿ. ಅಂದರೆ ನಾವು ಎಷ್ಟು ನಾವು ದೇವ್ರನ್ನೇ ನಾವು ಕೆಳಗೆ ಇಳಿಸ್ಬಿಟ್ಟು ಆಯ್ತು, ನಾವು ದೇವ್ರ ವಿಗ್ರಹ ಟಚ್ ಮಾಡಿ ನಾವು ಶುದ್ಧರಾಗಬೇಕು, ದೇವರೇ ಮಲ್ಲಿಗೆ ಆಗೋಗ್ಬಿಡ್ತಾರೆ ಅಂದರೆ ಯಾವ ಮಟ್ಟದ ಇದು ಲಾಜಿಕ್ ಅನ್ನೋದು ಗೊತ್ತಾಗಿಲ್ಲ. ಭಯ ಭಕ್ತಿ ಚೆನ್ನಾಗಿದೆ. ಆ್ಯಕ್ಚುಲಿ ದೇವ್ರನ್ನ ನಾವು ಯಾವತ್ತೂ ಪ್ರೀತಿಯಿಂದ ನೋಡ್ಬೇಕಂತೆ. ಪ್ರೀತಿ ಆ್ಯಂಡ್ ಭಕ್ತಿ ಇಸ್ ಅ ರೈಟ್ ಕಾಂಬಿನೇಷನ್, ಭಯ ಆ್ಯಂಡ್ ಭಕ್ತಿ ಇಸ್ ನಾಟ್ ಅ ರೈಟ್ ಕಾಂಬಿನೇಷನ್. ನಾವು ಕೆಲವೊಂದೆಲ್ಲ ಸಾಧಾರಣ ಏನಕ್ಕೆ ಭಯ ಬಂತು ಅಂತ ಕೆಲವರು ಹೇಳ್ತಾರೆ. ಏನಂದರೆ ಕೆಲವೊಂದು ಲಾಜಿಕಲಿ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಅಂದಾಗ ಭಯನ ಮಧ್ಯದಲ್ಲಿ ತಂದುಬಿಡ್ತೀವಿ. ಚಿಕ್ಕ ಚಿಕ್ಕ ಮಗು ಒಂದು ಕ್ವಶನ್ಸ್ಗಳು ಕೇಳ್ತಾ ಬರ್ತಾರೆ, ಅವ್ರು ನಾವು ಸರಿಯಾಗಿ ಸಮರ್ಪಕವಾಗಿ ಉತ್ತರ ಕೊಡೋಕ್ಕಾಗಿಲ್ಲ ಅಂದರೆ ಇದೆಲ್ಲ ಕೇಳಬಾರ್ದು, ದೊಡ್ಡವ್ರಿಗೆ ಎದುರು ತಗೊಳೋದು ಬಂದ್ಬಿಟ್ಟಿದ್ಯಾ ಹಿಂಗೆ. ಅವಾಗ ಏನಾಗುತ್ತೆ, ಆ ಮಗುಗೆ ಆ ವಿಕಾಸ ಅನ್ನೋದೇ ಅಲ್ಲಿಗೆ ನಿಂತ್ಬಿಡುತ್ತೆ, ಅಲ್ಲಿಗೆ ಕುಂಠಿತವಾಗ್ಬಿಡುತ್ತೆ. ನಾವು ಅದಕ್ಕೆ ಅವ್ರಿಗೆ ಆದಷ್ಟು ಅವ್ರಿಗೆ ಸ್ಪೇಸ್ ಕೊಟ್ಟಷ್ಟು ಅವ್ರು ಇನ್ನಷ್ಟು ಪ್ರಶ್ನೆಗಳು ಕೇಳ್ತಾರೆ, ಇನ್ನಷ್ಟು ತಿಳ್ಕೊಳ್ಳೋದು ಹಂಬಲ ಬರುತ್ತೆ. ಇಲ್ಲ ನಾವೇನು ಮಾಡ್ಬಿಡ್ತೀವಿ ಅಲ್ಲಿಗೆ ನಾವೇನಾರು ಹಂಗೆ ಅಂದ್ಬಿಡ್ತಾರೆ ಅಷ್ಟೇ, ಅವರು ಸರಿ ಆಯ್ತು. ಇಲ್ಲಾಂದರೆ ಏನೋ ಕಾಗಕ್ಕೆ ಏನೋ ಒಂದು ಹೇಳ್ಬಿಡ್ತೀವಿ, ಚಂದ್ರಲ್ಲಿ ಏನಕ್ಕೆ ತೂತಿದ್ರೆ ಯಾರೋ ಒಬ್ಬ ಮೊಲ ತೊಗೊಂಡೋಗಿಟ್ಟ